ಓಂ ಗುರುಭ್ಯೋ ನಮಃ. ಅರ್ಕ ಮಹಾಗಣಾಧಿಪತಿಯೇ ನಮಃ. ಆತ್ಮಗುರುವೇ ನಮಃ. ಭದ್ರಕಾಳಿಯೇ ನಮೋ ನಿತ್ಯಂ. ಸರಸ್ವತಿ ನಮೋ ನಮಃ. ವೇದ ವೇದಂಗ ವೇದಾಂತ ವಿದ್ಯಾಸ್ಥಾನೇ ಬಿಯೋಚ. ಎಲ್ಲ ಜ್ಯೋತಿಷಾಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ ಕನ್ಯಾ ರಾಶಿಯವರ ದಿನ ಭವಿಷ್ಯವನ್ನು ನೋಡೋಣ. 18/6/2026 ಗುರುವಾರ, ಚತುರ್ಥಿ ತಿಥಿ, ಪುಷ್ಯ ನಕ್ಷತ್ರ, ಆಶ್ಲೇಷ ನಕ್ಷತ್ರ, ವ್ಯಾಘಾತ ಯೋಗ ಇರುವಂತಹ ಈ ದಿನದಲ್ಲಿ ಚತುರ್ಥಿ ತಿಥಿಯ ವಿಘ್ನ ನಿವಾರಕ ಶಕ್ತಿ, ಪುಷ್ಯ ನಕ್ಷತ್ರದ ಗುರುಕೃಪೆ ಮತ್ತು ಶುಭ ಫಲ, ನಂತರದ ಆಶ್ಲೇಷ ನಕ್ಷತ್ರದ ವಿಶ್ಲೇಷಣಾ ಸಾಮರ್ಥ್ಯ ಮತ್ತು ಸೂಕ್ಷ್ಮ ಚಿಂತನೆ ಜೊತೆಗೆ ವ್ಯಾಘಾತ ಯೋಗದ ಎಚ್ಚರಿಕೆಯ ಪ್ರಭಾವ ನಿಮ್ಮ ಉದ್ಯೋಗ, ಹಣಕಾಸು, ಕುಟುಂಬ, ಆರೋಗ್ಯ ಮತ್ತು ಶಿಕ್ಷಣ ಕ್ಷೇತ್ರಗಳ ಮೇಲೆ ಪರಿಣಾಮ ಬೀರುತ್ತಿದೆ. ಇದು ಬುದ್ಧಿವಂತಿಕೆ ಮತ್ತು ತಾಳ್ಮೆಯಿಂದ ನಡೆದುಕೊಂಡರೆ, ಅಂದರೆ ಈ ದಿನ ನೀವು ಬುದ್ಧಿವಂತಿಕೆ ಮತ್ತು ತಾಳ್ಮೆಯಿಂದ ನಡೆದುಕೊಂಡರೆ ಉತ್ತಮ ಫಲಗಳನ್ನು ಪಡೆಯಬಹುದು. ಕನ್ಯಾ ರಾಶಿಯ ಅಧಿಪತಿ ಬುಧಗ್ರಹ ಗುರುವಾರದ ಗುರು ಪ್ರಭಾವದಿಂದ ನಿಮ್ಮ ಜ್ಞಾನ, ವಿವೇಕ ಮತ್ತು ನಿರ್ಧಾರ ಸಾಮರ್ಥ್ಯ ಹೆಚ್ಚಾಗುತ್ತದೆ. ಈ ದಿನ ಶಿಕ್ಷಣ, ಜ್ಯೋತಿಷ್ಯ, ಬರವಣಿಗೆ, ಬೋಧನೆ ಮತ್ತು ಲೆಕ್ಕಪತ್ರ ಕ್ಷೇತ್ರಗಳಲ್ಲಿ ಉತ್ತಮ ಫಲ ಅನ್ನುವಂಥದ್ದು ಲಭ್ಯವಾಗ್ತದೆ. ಹೊಸ ಜ್ಞಾನವನ್ನು ಪಡೆಯುವ ಅವಕಾಶ ದೊರೆಯುತ್ತದೆ. ಹಿರಿಯರಿಂದ ಉತ್ತಮ ಮಾರ್ಗದರ್ಶನ ದೊರೆಯುತ್ತದೆ. ಆದರೆ ಅತಿಯಾದ ಚಿಂತನೆ ಮತ್ತು ಪರಿಪೂರ್ಣತೆಯ ಹಂಬಲ ಅನ್ನುವಂಥದ್ದು ನಿಮಗೆ ಒತ್ತಡವನ್ನು ತರಬಹುದು. ಸಣ್ಣ ವಿಷಯಗಳ ಬಗ್ಗೆ ಹೆಚ್ಚು ಕಾಳಜಿ ವಹಿಸುವುದು ಬೇಡ. ಮುಖ್ಯ ಸೂಚನೆ: ವಿವೇಕ ಮತ್ತು ಶಾಂತ ಮನಸ್ಸು ಇಂದಿನ ಯಶಸ್ಸಿನ ಕೀಲಿಕೈ ಆಗಿರುತ್ತದೆ. ಚತುರ್ಥಿ ತಿಥಿಯ ಪ್ರಭಾವ ಇರೋದರಿಂದ ಅಡೆತಡೆ ನಿವಾರಣೆ, ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ಶಕ್ತಿ ಇರುತ್ತದೆ. ಈ ದಿನ ನಿಂತ ಕೆಲಸಗಳು ಮುನ್ನಡೆಯಬಹುದು. ದಾಖಲೆ ಮತ್ತು ಆಡಳಿತಾತ್ಮಕ ಕಾರ್ಯಗಳಲ್ಲಿ ಯಶಸ್ಸು ಲಭ್ಯವಾಗ್ತದೆ. ಅಂದರೆ ಜಾಗೃತಿ ವಹಿಸಬೇಕಾದಂಥ ಕೆಲಸ ಯಾವುದು? ಯಾವುದೇ ಕಾರಣಕ್ಕೂ ಕೆಲಸಗಳನ್ನು ಇದನ್ನು ಅರ್ಧಕ್ಕೆ ಬಿಡಬಾರದು. ಪುಷ್ಯ ನಕ್ಷತ್ರದ ಪ್ರಭಾವ ಇರೋದರಿಂದ ಈ ದಿನ ನಿಮಗೆ ಗುರುಕೃಪೆ, ಜ್ಞಾನ ಮತ್ತು ಗೌರವ, ಕುಟುಂಬದಲ್ಲಿ ಸಂತೋಷ ಲಭ್ಯವಾಗ್ತದೆ. ಈ ದಿನ ಗುರುಗಳು ಅಥವಾ ಹಿರಿಯರಿಂದ ಸಹಾಯ ದೊರೆಯಬಹುದು. ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗಬಹುದು. ಶಿಕ್ಷಣ ಸಂಬಂಧಿತ ಕಾರ್ಯಗಳಲ್ಲಿ ಯಶಸ್ಸು ದೊರೆಯಬಹುದು. ಆದ್ದರಿಂದ ಆಶ್ಲೇಷ ನಕ್ಷತ್ರದ ಪ್ರಭಾವ ಇರೋದರಿಂದ ವಿಶ್ಲೇಷಣಾ ಸಾಮರ್ಥ್ಯ ಹೆಚ್ಚಿಸುತ್ತದೆ. ರಹಸ್ಯ ಮತ್ತು ಸೂಕ್ಷ್ಮ ವಿಷಯಗಳ ಅರಿವು ಹೆಚ್ಚಾಗ್ತದೆ. ಈ ದಿನ ಹಣಕಾಸು ಮತ್ತು ವ್ಯವಹಾರ ಸಂಬಂಧಿತ ನಿರ್ಧಾರಗಳನ್ನು ಪರಿಶೀಲಿಸಿ ತೆಗೆದುಕೊಳ್ಳಬೇಕು ಮತ್ತು ಕಾರ್ಯ ಒಪ್ಪಂದಗಳನ್ನು ಸಂಪೂರ್ಣವಾಗಿ ಓದಬೇಕು. ಜಾಗ್ರತೆ ಮಾಡಬೇಕಾದಂಥ ವಿಚಾರ ಏನು ಅಂದರೆ, ಯಾರ ಮಾತನ್ನು ಪರಿಶೀಲಿಸದೆ ನಂಬಬೇಡಿ. ವ್ಯಾಘಾತ ಯೋಗದ ಪ್ರಭಾವ ಇರೋದರಿಂದ ಎಚ್ಚರಿಕೆ ಮತ್ತು ಜಾಗರೂಕತೆ ಅತ್ಯಗತ್ಯ ಅನ್ನುವಂಥದ್ದನ್ನು ಸೂಚಿಸುತ್ತದೆ. ಇಂದು ವಾಹನ ಚಾಲನೆಯಲ್ಲಿ ಜಾಗರೂಕರಾಗಿರಿ. ಅನಗತ್ಯ ವಾದ ವಿವಾದಗಳಿಂದ ದೂರ ಇರಿ. ಮಾತಿನಲ್ಲಿ ಮೃದುತ್ವ ಅನ್ನುವಂಥದ್ದಿರಲಿ. ಉದ್ಯೋಗ ಫಲ: ಉದ್ಯೋಗದಲ್ಲಿ ಪ್ರಗತಿಯ ಅವಕಾಶ ಲಭ್ಯವಾಗ್ತದೆ. ಮೇಲಧಿಕಾರಿಗಳ ಮೆಚ್ಚುಗೆ ಅನ್ನುವಂಥದ್ದು ಸಿಗ್ತದೆ. ನಿಂತ ಕೆಲಸಗಳು ಪೂರ್ಣಗೊಳ್ಳಬಹುದು. ಜಾಗ್ರತೆ ವಹಿಸಬೇಕಾದಂಥ ವಿಚಾರ ಏನಂದರೆ, ಸಹೋದ್ಯೋಗಿಗಳ ಟೀಕೆಗೆ ಅತಿಯಾಗಿ ಪ್ರತಿಕ್ರಿಯಿಸಬೇಡಿ. ವಿಶೇಷ ಫಲ ಅನ್ನುವಂಥದ್ದು ಏನು? ಜ್ಯೋತಿಷ್ಯ ಶಿಕ್ಷಕರು, ಯೋಗ ತರಬೇತುದಾರರು, ಆನ್ಲೈನ್ ತರಗತಿಗಳನ್ನು ನಡೆಸುವವರು, ಬರಹಗಾರರು ಮತ್ತು ಸಂಶೋಧಕರಿಗೆ ಇಂದು ವಿಶೇಷ ಅನುಕೂಲಕರವಾದಂಥ ದಿನ ಆಗಿರುತ್ತದೆ. ಇನ್ನು ವ್ಯವಹಾರದ ಫಲ: ವ್ಯಾಪಾರದಲ್ಲಿ ಸ್ಥಿರ ಪ್ರಗತಿಯನ್ನು ಕಾಣ್ತೀರಿ. ಹಳೆಯ ಗ್ರಾಹಕರಿಂದ ಉತ್ತಮ ಸಹಕಾರ ಅನ್ನುವಂಥದ್ದು ಲಭ್ಯವಾಗ್ತದೆ. ಅನುಕೂಲಕರ ಕ್ಷೇತ್ರಗಳು ಅಂದರೆ ಈ ದಿನ ಜ್ಯೋತಿಷ್ಯ, ಶಿಕ್ಷಣ, ಪುಸ್ತಕ ಪ್ರಕಾಶನ ಹಾಗೂ ಆನ್ಲೈನ್ ಸೇವೆಗಳನ್ನು ಮಾಡುವಂಥವರಿಗೆ ತುಂಬ ಅನುಕೂಲಕರವಾಗಿರ್ತದೆ. ಹಣಕಾಸು ಫಲ: ಧನಲಾಭದ ಸೂಚನೆ ದೊರೆಯುತ್ತದೆ. ಹಳೆಯ ಬಾಕಿ ಹಣ ಬರಬಹುದು. ಆದರೆ ದೊಡ್ಡ ಹೂಡಿಕೆಗಳನ್ನು ಮಾಡುವಂಥದ್ದಿದ್ದರೆ ಇದು ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಕುಟುಂಬ ಮತ್ತು ಸಂಬಂಧದ ಬಗ್ಗೆ ನೋಡೋದಾದರೆ ಕುಟುಂಬದಲ್ಲಿ ನೆಮ್ಮದಿ ಎನ್ನುವಂಥದ್ದು ಇರ್ತದೆ. ಹಿರಿಯರ ಆಶೀರ್ವಾದವನ್ನು ಪಡೆಯಬಹುದು. ಆದರೆ ಜಾಗೃತೆ ವಹಿಸಬೇಕಾದಂಥ ವಿಚಾರ ಏನು? ಸಣ್ಣ ಸಣ್ಣ ವಿಚಾರಗಳ ಬಗ್ಗೆ
ಟೀಕೆ ಮಾಡುವುದನ್ನು ಬಿಟ್ಟುಬಿಡಿ. ಆರೋಗ್ಯದ ಬಗ್ಗೆ ನೋಡೋದಾದರೆ ಜೀರ್ಣಕ್ರಿಯೆ ಸಮಸ್ಯೆ, ನರಗಳಲ್ಲಿ ಒತ್ತಡ, ನಿದ್ರಾ ವ್ಯತ್ಯಾಸ ಉಂಟಾಗುವಂಥದ್ದು ಆಗ್ತಾ ಇರುತ್ತದೆ. ಧ್ಯಾನ ಮತ್ತು ಪ್ರಾಣಾಯಾಮ ಉತ್ತಮ ಫಲವನ್ನು ನೀಡುತ್ತದೆ. ಪರಿಹಾರಕ್ಕಾಗಿ ಲಕ್ಷ್ಮೀ ಪ್ರಾರ್ಥನೆಯನ್ನು ಮಾಡಿ. ಕೊನೆಗೊಂದು ಕಿವಿ ಮಾತು: ಗುರುಕೃಪೆ, ಪುಷ್ಯ ನಕ್ಷತ್ರದ ಶುಭ ಪ್ರಭಾವ ಮತ್ತು ವಿವೇಕದಿಂದ ಉತ್ತಮ ಪ್ರಗತಿ ಎನ್ನುವಂಥದ್ದು ಲಭ್ಯವಾಗ್ತದೆ. ವ್ಯಾಘಾತ ಯೋಗದ ಕಾರಣ ತಾಳ್ಮೆ ಮತ್ತು ಜಾಗರೂಕತೆ ವಹಿಸಿದರೆ ದಿನವು ಅತ್ಯಂತ ಫಲಪ್ರದವಾಗಿರುತ್ತದೆ ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಈ ದಿನ ಭವಿಷ್ಯ ನಮಗೆ ಉಪಯೋಗವಾಗಿದ್ದರೆ ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಾಳೆಯ ದಿನ ಭವಿಷ್ಯಕ್ಕಾಗಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.